ಇವತ್ತಿನ ಒಂದು ಅವಧಿಯಲ್ಲಿ ನಾವು ಅಭ್ಯಾಸ 4.1ರ ಮುಂದುವರೆದ ಭಾಗವನ್ನು ನೋಡೋಣ. ಹಿಂದಿನ ಅವಧಿಯಲ್ಲಿ ನಾವು ಫಸ್ಟ್ 4 ಮೇನ್ ಲೆಕ್ಕಗಳನ್ನು ಬಿಡಿಸಿದ್ವಿ. ಇವತ್ತಿನ ಅವಧಿಯಲ್ಲಿ ಅದನ್ನ ಮುಂದುವರಿಸೋಣ. 5ನೆಯ ಮೇನಿನ ಪ್ರಶ್ನೆ ಈ ರೀತಿಯಾಗಿದೆ. ನಿಯಮಿತ ಬಹುಭುಜ ಎಂದರೇನು? ಈ ಕೆಳಗಿನ ಬಾಹುಗಳನ್ನು ಹೊಂದಿರುವ ನಿಯಮಿತ ಬಹುಭುಜಗಳನ್ನು ಹೆಸರಿಸಿ. ಸೊ ನಿಯಮಿತ ಬಹುಭುಜ ಅಂದ್ರೆ ಬಹುಭುಜಾಕೃತಿಯ ಎಲ್ಲ ಬಾಹುಗಳು ಮತ್ತು ಎಲ್ಲ ಕೋನಗಳು ಸಮವಾಗಿದ್ದರೆ ಅವುಗಳನ್ನು ನಾವು ನಿಯಮಿತ ಬಹುಭುಜ ಅಂತ ಕರಿತೀವಿ. ಸೊ ನೀವು ಅಕಸ್ಮಾತ್ ಮರ್ತು ಹೋಗಿದ್ರೆ ಹಿಂದಿನ ವಿಡಿಯೋಸ್ಗಳನ್ನು ತೆಗೆದು ಅದನ್ನ ನೀವು ಮತ್ತೊಮ್ಮೆ ನೋಡಿದ್ರೆ ಅಲ್ಲಿ ನಿಮಗೆ ಇದೊಂದು ಕ್ಲಿಯರ್ ಪಿಕ್ಚರ್ ಮತ್ತೊಮ್ಮೆ ಸಿಗುತ್ತೆ. ನಂತರ ಅವರು ಮುಂದಿನ ಭಾಗದಲ್ಲಿ ಏನು ಹೇಳಿದ್ದಾರೆ, 3 ಬಾಹುಗಳು 4 ಬಾಹುಗಳು ಮತ್ತು 6 ಬಾಹುಗಳನ್ನ ಹೊಂದಿರುವಂತಹ ನಿಯಮಿತ ಬಹುಭುಜಗಳನ್ನ ಹೆಸರಿಸಿ ಅಂತ ಹೇಳಿದ್ದಾರೆ. ಸೊ 3 ಬಾಹುಗಳನ್ನ ಹೊಂದಿರುವಂತಹ ನಿಯಮಿತ ಬಹುಭುಜ ಸಮಬಾಹು ತ್ರಿಭುಜ, ಹಾಗೇನೆ 4 ಬಾಹುಗಳನ್ನ ಹೊಂದಿರುವಂತಹ ನಿಯಮಿತ ಬಹುಭುಜ ವರ್ಗ ಮತ್ತು 6 ಬಾಹುಗಳನ್ನ ಹೊಂದಿರುವಂತಹ ನಿಯಮಿತ ಬಹುಭುಜ ಷಟ್ಕೋನ ಅಥವಾ ಷಡ್ಭುಜ. ಇದನ್ನ ನೀವು ನೋಡಿದ್ದೀರಾ. ತ್ರಿಭುಜ ಸಮಬಾಹು ತ್ರಿಭುಜ ಅಂದ್ರೆ 3 ಬಾಹುಗಳು ಮತ್ತು 3 ಕೋನಗಳು ಸಮವಾಗಿರ್ತವೆ. ಇಲ್ಲಿ ಪ್ರತಿ ಕೋನದ ಅಳತೆ 60 ಡಿಗ್ರಿ ಆಗಿರುತ್ತೆ. 3 ಕೋನಗಳ ಅಳತೆ 60 ಡಿಗ್ರಿ ಆಗಿರುತ್ತೆ. ಹಾಗೆಯೇ ನಿಯಮಿತ 4 ಬಾಹುಗಳುಳ್ಳ ಆಕೃತಿ ವರ್ಗ, ಇಲ್ಲಿ ಎಲ್ಲ ಬಾಹುಗಳು ಸಮ ಮತ್ತು ಪ್ರತಿ ಕೋನದ ಅಳತೆ 90 ಡಿಗ್ರಿ ಆಗಿದೆ. ಹಾಗೇನೆ 6 ಬಾಹುಗಳು ನಿಯಮಿತ 6 ಬಾಹುಗಳು ಷಡ್ಭುಜ ಅಥವಾ ಷಟ್ಕೋನ, ಇಲ್ಲಿ ಪ್ರತಿ ಕೋನದ ಅಳತೆ 120 ಡಿಗ್ರಿ ಆಗಿರುತ್ತೆ. 6ನೆಯ ಲೆಕ್ಕ, ಈ ಕೆಳಗಿನ ಆಕೃತಿಗಳಲ್ಲಿ x ನ ಬೆಲೆಯನ್ನ ಕಂಡುಹಿಡಿಯಿರಿ. ಸೊ x ನ ಬೆಲೆಯನ್ನ ನಾವು ಕಂಡುಹಿಡಿಬೇಕು ಅಂತಂದ್ರೆ ಚತುರ್ಭುಜದ ಒಳಕೋನಗಳ ಮೊತ್ತವನ್ನ ನಾವು ಉಪಯೋಗಿಸ್ತೀವಿ. ಇದನ್ನ ಕೋನ ಎ, ಕೋನ ಬಿ, ಕೋನ ಸಿ, ಕೋನ ಡಿ ಅಂತ ಹೆಸರಿಸೋಣ. ಹೇಳಿಕೆಯ ಪ್ರಕಾರ ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಪ್ಲಸ್ ಕೋನ ಡಿ ಇಸ್ ಈಕ್ವಲ್ ಟು ಎಷ್ಟು? 360 ಡಿಗ್ರಿ. ಎ ಅಂತಂದ್ರೆ 50 ಡಿಗ್ರಿ, ಬಿ ಅಂತಂದ್ರೆ 130 ಡಿಗ್ರಿ, ಸಿ ಅಂತಂದ್ರೆ 120 ಡಿಗ್ರಿ ಮತ್ತು ಡಿ ಅಂತಂದ್ರೆ ಏನು? ಎಕ್ಸ್ ಅಂತ ಹೇಳಿದರೆ ಎಕ್ಸ್ ಇಸ್ ಈಕ್ವಲ್ ಟು 360 ಡಿಗ್ರಿ. ಸೊ ಇಲ್ಲಿ ನಾವು ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಬೇಕಾಗಿದೆ. ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಬೇಕಾಗಿರುವ ಕಾರಣ ಇವುಗಳನ್ನು ನಾವು ಕೂಡೋಣ. 50 ಪ್ಲಸ್ 130 ಅಂದ್ರೆ 180, 180 ಪ್ಲಸ್ 120 ಅಂದ್ರೆ 300. 300 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 360 ಡಿಗ್ರಿ. ಎಕ್ಸ್ ಇಸ್ ಈಕ್ವಲ್ ಟು 360 ಮೈನಸ್ 300. ಹಾಗಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಯ್ತು? 360ರಲ್ಲಿ 300 ಹೋದ್ರೆ 60 ಡಿಗ್ರಿ. 2ನೆಯ ಲೆಕ್ಕ, ಇದು ಕೂಡ ಒಂದು ಚತುರ್ಭುಜನೇ ಆಗಿದೆ. ಇಲ್ಲಿ ಲಂಬ ಕೋನದ ಒಂದು ಮಾರ್ಕಿಂಗ್ ಅನ್ನ ಮಾಡಿರೋದ್ರಿಂದ ಈ ರೇಖೆ ಪಾದಕ್ಕೆ ಲಂಬವಾಗಿದೆ. ಹಾಗಿದ್ರೆ ಕೋನಗಳು ಏನಾಗಿರ್ಬೇಕು? ಇಲ್ಲಿ 90 ಡಿಗ್ರಿ ಆಗಿರ್ಬೇಕು. ಸೊ ಇದನ್ನ ಕೂಡ ನಾವಿಲ್ಲಿ ಮಾರ್ಕಿಂಗ್ ಅನ್ನ, ಆಕೃತಿಗೆ ಮಾರ್ಕಿಂಗ್ಸ್ ಗಳನ್ನ ಮಾಡೋಣ. ಕೋನ ಎ, ಕೋನ ಬಿ, ಕೋನ ಸಿ, ಕೋನ ಡಿ. ಇಲ್ಲಿ ನಾ ಏನ್ ಬರೀತೀನಿ, ಇದನ್ನ ಬೇಕಿದ್ರೆ ಎಕ್ಸ್ ಅಂತ ತಗೊಳ್ಳೋಣ ಈ ಪಾಯಿಂಟ್ ಅನ್ನ. ಸೊ ಎ ಬಿ ಏನಾಗಿದೆ? ಸಿ ಎಕ್ಸ್ ಗೆ ಲಂಬವಾಗಿದೆ. ಆದ್ದರಿಂದ ಕೋನ ಎ ಬಿ ಸಿ ಇಸ್ ಈಕ್ವಲ್ ಟು ಏನ್ ಬರೀಬಹುದು ನಾವು? 90 ಡಿಗ್ರಿ ಅಂತ ಬರೀಬಹುದು. ಹೇಳಿಕೆಯ ಪ್ರಕಾರ ಚತುರ್ಭುಜದ ಒಳಕೋನಗಳ ಮೊತ್ತ ಇಸ್ ಈಕ್ವಲ್ ಟು 360 ಡಿಗ್ರಿ. ದೇರ್ ಫೋರ್ ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಪ್ಲಸ್ ಕೋನ ಡಿ ಇಸ್ ಈಕ್ವಲ್ ಟು 360 ಡಿಗ್ರಿ. ಎ ಅಂದ್ರೆ ಇಲ್ಲಿ ಎಕ್ಸ್ ಅಂತ ಇದೆ, ಬಿ ಅಂತಂದ್ರೆ 90 ಡಿಗ್ರಿ, ಸಿ ಅಂತಂದ್ರೆ 60 ಡಿಗ್ರಿ ಮತ್ತು ಡಿ ಅಂತಂದ್ರೆ 70 ಡಿಗ್ರಿ ಇಸ್ ಈಕ್ವಲ್ ಟು 360. ಎಕ್ಸ್ ಪ್ಲಸ್ ಈ ಮೂರನ್ನ ನಾವು ಕೂಡೋಣ. 90 ಪ್ಲಸ್ 60 ಅಂದ್ರೆ 150, 150 ಪ್ಲಸ್ 70 ಅಂದ್ರೆ 220. ಸೊ 220 ಡಿಗ್ರಿ ಇಸ್ ಈಕ್ವಲ್ ಟು 360 ಡಿಗ್ರಿ. ಅಥವಾ ಎಕ್ಸ್ ಇಸ್ ಈಕ್ವಲ್ ಟು ಈ 120 ಈ ಕಡೆ ಬರುತ್ತೆ, 360 ಮೈನಸ್ 220 ಇಸ್ ಈಕ್ವಲ್ ಟು ಎಷ್ಟಾಯ್ತು? ಎಕ್ಸ್ ನ ಕೋನ 140 ಡಿಗ್ರಿ ಆಯ್ತು.
ಪ್ರಶ್ನೆ, ಇಲ್ಲಿ ಪಂಚಭುಜವನ್ನ ಕೊಟ್ಟಿದ್ದಾರೆ. ಈ ರೀತಿ ಒಂದು ಅನಿಯಮಿತ ಬಹುಭುಜಾಕೃತಿಯನ್ನ ಕೊಟ್ಟಾಗ ನಾವು ಸೂತ್ರದ ಸಹಾಯದಿಂದ ಏನ್ ಮಾಡ್ಬಿಡ್ತೀವಿ, ಈ ಪಂಚಭುಜದ ಒಳಕೋನಗಳ ಮೊತ್ತವನ್ನ ಕಂಡುಹಿಡಿತೀವಿ. ಹಾಗಾದ್ರೆ ಇಲ್ಲಿ ಎನ್ ನ ಬೆಲೆ ಎಷ್ಟಾಗಿದೆ? 5 ಆಗಿದೆ. ಹಾಗಿದ್ರೆ ಇಲ್ಲಿ ಪಂಚಭುಜದ ಒಳಕೋನಗಳ ಮೊತ್ತ ಇಸ್ ಈಕ್ವಲ್ ಟು n-2 ಇಂಟು 180 ಡಿಗ್ರಿ. ದಿಸ್ ಇಸ್ ಈಕ್ವಲ್ ಟು ಎನ್ ಅಂದ್ರೆ ಎಷ್ಟಿದೆ? 5 ಇದೆ. 5 ಮೈನಸ್ 2 ಇಂಟು 180 ಡಿಗ್ರಿ. ದಟ್ ಇಸ್ ಈಕ್ವಲ್ ಟು 3 ಇಂಟು 180 ಡಿಗ್ರಿ. ದಿಸ್ ಇಸ್ ಈಕ್ವಲ್ ಟು ಎಷ್ಟಾಯ್ತು ಇಲ್ಲಿ? 3 ಇಂಟು 180 ಡಿಗ್ರಿ ಅಂದ್ರೆ 540 ಡಿಗ್ರಿ. ಸೊ ಇಲ್ಲಿ ಒಳಕೋನಗಳ ಮೊತ್ತ ನಿಮಗೆ ಸಿಕ್ಕಾಯ್ತು. ಇದು ಒಂದು ಭಾಗ ಆಯ್ತು. ಎರಡನೆಯ ಭಾಗ, ಇದು 70 ಡಿಗ್ರಿ ಆದ್ರೆ ಈ ಒಳಕೋನದ ಅಳತೆ ಎಷ್ಟಾಗಿರ್ಬೇಕು ಹೇಳಿ? ಈ ಪಾರ್ಶ್ವ ಕೋನಗಳ ಮೊತ್ತ 180 ಆಗಿರುತ್ತೆ. ಇದು 110 ಡಿಗ್ರಿ ಆಗಿರುತ್ತೆ. ಈ ಕೋನ 60 ಅಂದ್ರೆ ಈ ಕೋನ 120 ಡಿಗ್ರಿ ಆಗಿರುತ್ತೆ. ಸೊ ಈ ಒಂದು ಆಧಾರದ ಮೇಲೆ ನಾವು ಎಕ್ಸ್ ಕೋನದ ಬೆಲೆಯನ್ನ ಕಂಡುಹಿಡಿತೀವಿ. ಸೊ ಇದನ್ನ ನಾನು ಇವಾಗ ಎ ಬಿ ಸಿ ಡಿ ಇ ಅಂತ ಬರಿತೀನಿ. ಇದನ್ನ ಎಕ್ಸ್ ವೈ ಅಂತ ತೆಗೆದುಕೊಳ್ಳೋಣ. ನಾವು ಪಂಚಭುಜದ ಒಳಕೋನಗಳ ಮೊತ್ತವನ್ನ ಕಂಡುಹಿಡಿದಿದ್ದೀವಿ. ನೆಕ್ಸ್ಟ್ ಈ ಕೋನ ಮತ್ತು ಈ ಕೋನವನ್ನ ಹೇಗೆ ಕಂಡುಹಿಡಿದಿದ್ದೀವಿ ಅನ್ನೋದನ್ನ ನಾನು ಇವಾಗ ಬರಿತಾ ಇದ್ದೀನಿ. ಕೋನ ಬಿ ಸಿ ಎಕ್ಸ್ ಪ್ಲಸ್ ಕೋನ ಬಿ ಸಿ ಡಿ. ಬಿ ಸಿ ಡಿ ಇಸ್ ಈಕ್ವಲ್ ಟು 180. ಸೊ ಬಿ ಸಿ ಎಕ್ಸ್ ಅಂದ್ರೆ 70 ಪ್ಲಸ್ ಕೋನ ಬಿ ಸಿ ಡಿ ಇಸ್ ಈಕ್ವಲ್ ಟು 180. ಕೋನ ಬಿ ಸಿ ಡಿ ಇಸ್ ಈಕ್ವಲ್ ಟು 180 ಮೈನಸ್ 70 ಇಸ್ ಈಕ್ವಲ್ ಟು 110. ಹಾಗೆಯೇ ಕೋನ ಇ ಡಿ ಸಿ ಪ್ಲಸ್ ಕೋನ ಇ ಡಿ ಎಕ್ಸ್ ಇಸ್ ಈಕ್ವಲ್ ಟು 180. ಸೊ ಕೋನ ಇ ಡಿ ಸಿ ಪ್ಲಸ್ 60 ಡಿಗ್ರಿ ಇಸ್ ಈಕ್ವಲ್ ಟು 180. ಕೋನ ಇ ಡಿ ಸಿ ಇಸ್ ಈಕ್ವಲ್ ಟು 180 ಮೈನಸ್ 60. ಕೋನ ಇ ಡಿ ಸಿ ಇಸ್ ಈಕ್ವಲ್ ಟು 120. ಸೊ ನಾವು ಬಹುಭುಜದ ಒಳಕೋನಗಳ ಮೊತ್ತವನ್ನ ಕಂಡುಹಿಡಿದಿದ್ದೀವಿ. ಉಳಿದಿರುವ ಪಾದ ಕೋನಗಳ ಅಳತೆಯನ್ನ ಕಂಡುಹಿಡಿದಿದ್ದೀವಿ. ಇವಾಗ ಸುಲಭವಾಗಿ ನಾವು ಎಕ್ಸ್ ನ ಬೆಲೆಯನ್ನ ಬರೀಬಹುದು. ಸೊ ಎಕ್ಸ್ ನ ಬೆಲೆಯನ್ನ ಹೇಗೆ ಕಂಡುಹಿಡಿತೀವಿ ಹೇಳಿ? ಇವಾಗ ಡೈರೆಕ್ಟ್ ಆಗಿ ನಾನು ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಪ್ಲಸ್ ಕೋನ ಡಿ ಪ್ಲಸ್ ಕೋನ ಇ ಇಸ್ ಈಕ್ವಲ್ ಟು ಎಷ್ಟು ಬರಿಬೇಕು ಇವಾಗ? 540 ಡಿಗ್ರಿ ಅಂತ ಬರೆಯೋಣ. ಸೊ ಎ ಅಂತಂದ್ರೆ ಎಷ್ಟು? 30 ಪ್ಲಸ್ ಬಿ ಅಂತಂದ್ರೆ ಎಷ್ಟು? ಎಕ್ಸ್. ಸಿ ಅಂತಂದ್ರೆ 110, ಡಿ 120, ಇ ಎಕ್ಸ್ ಇಸ್ ಈಕ್ವಲ್ ಟು 540 ಡಿಗ್ರಿ. ಅಥವಾ ಎಕ್ಸ್ ಪ್ಲಸ್ ಎಕ್ಸ್ ಅಂತಂದ್ರೆ ಇದು ಎಷ್ಟಾಯ್ತು? ಇದು 2x. 2x ಪ್ಲಸ್ 30 ಪ್ಲಸ್ 110 ಪ್ಲಸ್ 120 ಎಷ್ಟಾಗುತ್ತೆ? ಇದು 230 ಪ್ಲಸ್ 30 ಅಂದ್ರೆ 260 ಡಿಗ್ರಿ ಆಗುತ್ತೆ. 260 ಇಸ್ ಈಕ್ವಲ್ ಟು 540 ಡಿಗ್ರಿ ಆಯ್ತು. ಅಥವಾ 2x ಇಸ್ ಈಕ್ವಲ್ ಟು 540 ಮೈನಸ್ 260 ಅಥವಾ 2x ಇಸ್ ಈಕ್ವಲ್ ಟು ಎಷ್ಟಾಯ್ತು? 540ರಲ್ಲಿ 260 ಹೋದ್ರೆ 280 ಆಗುತ್ತೆ. ಅಥವಾ ಎಕ್ಸ್ ಇಸ್ ಈಕ್ವಲ್ ಟು 280 ಅಪಾನ್ ಎಕ್ಸ್ ಅಪಾನ್ 2 ಇಸ್ ಈಕ್ವಲ್ ಟು 2 1 2 4 8 0 140 ಡಿಗ್ರಿ. ಹಾಗಾದ್ರೆ ಇಲ್ಲಿ ಈ ಕೋನ 140 ಡಿಗ್ರಿ ಆಗಿದೆ, ಈ ಕೋನ 140 ಡಿಗ್ರಿ ಆಗಿದೆ. ಮುಂದಿನ ಲೆಕ್ಕ, ಇದೊಂದು ನಿಯಮಿತ ಪಂಚಭುಜ. ಇಲ್ಲಿ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ನೋಡಿ, ಎಲ್ಲ ಬಾಹುಗಳು ಇಲ್ಲಿ ಸಮವಾಗಿವೆ. ಎಲ್ಲ ಬಾಹುಗಳು ಸಮವಾಗಿದ್ರೆ ಎಲ್ಲ ಕೋನಗಳು ಕೂಡ ಏನಾಗಿರ್ತವೆ? ಅಲ್ಲಿ ಸಮವಾಗಿರ್ತವೆ. ಸೊ ಎಲ್ಲ ಕೋನಗಳು ಸಮವಾಗಿರೋದ್ರಿಂದ ನಿಯಮಿತ
ಪಂಚಭುಜ ಆಯ್ತು ಇಲ್ಲಿ. ಸೊ ಪ್ರತಿ ಕೋನವೂ ಕೂಡ ಎಕ್ಸ್ ಡಿಗ್ರಿ ಆಗಿರುತ್ತೆ. ಸೊ ಇದು ಎಕ್ಸ್ ಆದ್ರೆ ಇದು ನಾನು ಅಕಸ್ಮಾತ್ ಎ ಬಿ ಸಿ ಡಿ ಇ ಅಂತ ತಗೊಂಡ್ರೆ ಎಲ್ಲ ಕೋನಗಳು ಎಕ್ಸ್ನೇ ಆಗಿರುತ್ತೆ. ಹಾಗಾದ್ರೆ ಇಲ್ಲಿ ಹಿಂದಿನ ಲೆಕ್ಕದಲ್ಲಿ ನೀವು ನೋಡಿದ್ದೀರಾ ಏನು, ಪಂಚಭುಜದ ಎಲ್ಲ ಒಳಕೋನಗಳ ಮೊತ್ತ 540 ಡಿಗ್ರಿ. ಹಾಗಾದ್ರೆ ಇಲ್ಲಿ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಅಂದ್ರೆ 5x ಆಗುತ್ತೆ. 5x = 540. ಆ ರೀತಿ ಹಾಕಿ ನೀವು ಇಲ್ಲಿ ಮಾಡಬೇಕಾಗತ್ತೆ. ಪಂಚಭುಜದ ಒಳಕೋನಗಳ ಮೊತ್ತ n - 2 × 180 ಡಿಗ್ರಿ. ಇಲ್ಲಿ n ಎಷ್ಟಿದೆ? 5 ಇದೆ. 1 2 3 4 5. ಸೊ ದಿಸ್ ಇಸ್ ಈಕ್ವಲ್ ಟು 5 - 2 × 180. ದಿಸ್ ಇಸ್ ಈಕ್ವಲ್ ಟು 3 × 180 or this is equal to 540. ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಪ್ಲಸ್ ಕೋನ ಡಿ ಪ್ಲಸ್ ಕೋನ ಇ ಇಸ್ ಈಕ್ವಲ್ ಟು 540 ಡಿಗ್ರಿ. ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 540 ಡಿಗ್ರಿ. 5x ಇಸ್ ಈಕ್ವಲ್ ಟು 540 ಡಿಗ್ರಿ ಅಥವಾ ಎಕ್ಸ್ ಇಸ್ ಈಕ್ವಲ್ ಟು 540 ಅಪಾನ್ 5. 5 1 5 10 50 5 8 40. ಹೀಗಾಗಿ ಪ್ರತಿ ಒಳಕೋನದ ಅಳತೆ, ಪಂಚಭುಜದ ಪ್ರತಿ ಒಳಕೋನದ ಅಳತೆ 108 ಡಿಗ್ರಿ ಆಗಿದೆ. 7ನೆಯ ಮೇನಿನ ಲೆಕ್ಕ ಈ ರೀತಿಯಾಗಿದೆ. ಒಂದು ಚಿತ್ರವನ್ನ ಕೊಟ್ಟು ಅದರಲ್ಲಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈ 3 ಕೋನಗಳ ಮೊತ್ತವನ್ನ ಕಂಡುಹಿಡಿಯಲು ತಿಳಿಸಲಾಗಿದೆ. ಹಾಗಾದ್ರೆ ಇಲ್ಲಿ ಮೊದಲು ನಾವು ಎಕ್ಸ್ ವೈ ಮತ್ತು ಝೆಡ್ ನ ಬೆಲೆಗಳನ್ನ ಕಂಡುಹಿಡಿಬೇಕು. ಎಕ್ಸ್ ವೈ ಮತ್ತು ಝೆಡ್ ನ ಬೆಲೆಗಳನ್ನ ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ಒಂದು ಸರಳ ರೇಖೆಯ ಮೇಲಿನ ಪಾರ್ಶ್ವಕೋನಗಳ ಮೊತ್ತ, ಒಂದು ಸರಳ ರೇಖೆಯ ಮೇಲಿನ ಪಾರ್ಶ್ವಕೋನಗಳ ಮೊತ್ತ 180 ಅನ್ನೋದು ನಿಮ್ಗೆ ಗೊತ್ತು. ಹಾಗೆಯೇ ಇಲ್ಲೂ ಕೂಡ ಸರಳ ರೇಖೆಯ ಮೇಲಿನ ಪಾರ್ಶ್ವಕೋನಗಳು, ಇಲ್ಲೂ ಕೂಡ ಸರಳ ರೇಖೆಯ ಮೇಲಿನ ಪಾರ್ಶ್ವಕೋನಗಳು. ಸೊ ಇವುಗಳ ಮೊತ್ತ 180. ಹೀಗಾಗಿ ಎಕ್ಸ್ ಪ್ಲಸ್ 30 ಇಸ್ ಈಕ್ವಲ್ ಟು 180, ಎಕ್ಸ್ ಪ್ಲಸ್ 90 ಇಸ್ ಈಕ್ವಲ್ ಟು 180. ಸೊ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಇಲ್ಲಿ ಒಳಕೋನವನ್ನ ಕೊಟ್ಟಿಲ್ಲ, ವಾಯ್ ಕೋನವನ್ನ ಕಂಡುಹಿಡಿಯಲು ಹೇಳಿದರೆ ನೀವು ಇದನ್ನ 2 ರೀತಿಯಲ್ಲಿ ಮಾಡಬಹುದು. ಒಂದು, ಇಲ್ಲಿ ಈ 3ನೆಯ ಕೋನವನ್ನ ಕಂಡುಹಿಡಿದು ನಂತರ ಸರಳ ರೇಖೆಯ ಮೇಲಿನ ಪಾರ್ಶ್ವಕೋನಗಳ ಮೊತ್ತ ಉಪಯೋಗಿಸಿಕೊಂಡು ವಾಯ್ ಕೋನವನ್ನು ಕಂಡುಹಿಡಿಬಹುದು ಒಂದು, ಅಥವಾ ಬಾಹ್ಯ ಕೋನವು ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮ ಅಂತ ಹೇಳಿ ಈ 2 ಕೋನಗಳ ಮೊತ್ತ ವಾಯ್ ಆಗಿರುತ್ತೆ ಅಂತ ತೋರಿಸಿಯೂ ಕೂಡ ನೀವು ಮಾಡಬಹುದು. ಸೊ ಒಂದು ಸರಳ ರೇಖೆಯ ಮೇಲಿನ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ. ದೇರ್ಫೋರ್ ಎಕ್ಸ್ ಪ್ಲಸ್ 90 ಇಸ್ ಈಕ್ವಲ್ ಟು 180 ಆರ್ ಇಂಪ್ಲೈಸ್ ಎಕ್ಸ್ ಇಸ್ ಈಕ್ವಲ್ ಟು 180 ಮೈನಸ್ 90 ಇಸ್ ಈಕ್ವಲ್ ಟು 90 ಡಿಗ್ರಿ. ಹಾಗೆಯೇ ಇಲ್ಲಿ z ಪ್ಲಸ್ 30 ಇಸ್ ಈಕ್ವಲ್ ಟು 180 ಇಂಪ್ಲೈಸ್ z ಇಸ್ ಈಕ್ವಲ್ ಟು 180 ಮೈನಸ್ 130 ದಿಸ್ ಇಸ್ ಈಕ್ವಲ್ ಟು 150 ಡಿಗ್ರಿ. ಹಾಗೆಯೇ y ಕೋನ ಹೇಳಿದ್ನಲ್ಲ, ನಾ 2 ರೀತಿಯಲ್ಲಿ ಮಾಡಬಹುದು. ನಾವು ಬಹಿರ್ಕೋನದ ಒಂದು ಹೇಳಿಕೆಯನ್ನು ಉಪಯೋಗಿಸಿಕೊಂಡು ಕಂಡುಹಿಡಿಯೋಣ. ಕೋನ y ಇಸ್ ಈಕ್ವಲ್ ಟು 90 ಡಿಗ್ರಿ ಪ್ಲಸ್ 30 ಡಿಗ್ರಿ ಇಸ್ ಈಕ್ವಲ್ ಟು ಎಷ್ಟಾಯ್ತಿದು 120 ಡಿಗ್ರಿ. ಕಾರಣ ಬಾಹ್ಯ ಕೋನ ಪ್ರಮೇಯ. ಬಾಹ್ಯ ಕೋನ ಪ್ರಮೇಯವನ್ನ ನಾವಿಲ್ಲಿ ಬಳಕೆ ಮಾಡ್ತಾ ಇದ್ದೀವಿ. ಸೊ ನಾವಿಲ್ಲಿ ಕಂಡು ಹಿಡಿಬೇಕಾಗಿರೋದೇನು, ಕೋನ ಎಕ್ಸ್ ಪ್ಲಸ್ ಕೋನ ವೈ ಪ್ಲಸ್ ಕೋನ ಝೆಡ್. ಸೊ ದಿಸ್ ಇಸ್ ಈಕ್ವಲ್ ಟು ವಾಟ್? ಎಕ್ಸ್ ಅಂದ್ರೆ ಎಷ್ಟು? 90. 90 ಪ್ಲಸ್ ವೈ ಅಂದ್ರೆ ಎಷ್ಟು? 120. 120 ಪ್ಲಸ್ ಝೆಡ್ ಅಂತಂದ್ರೆ 150. ಇವುಗಳ ಮೊತ್ತ 360 ಡಿಗ್ರಿ ಆಗಿದೆ. ಸೊ ಕೋನ ಎಕ್ಸ್ ಪ್ಲಸ್ ಕೋನ ವೈ ಪ್ಲಸ್ ಕೋನ ಝೆಡ್ ಇಸ್ ಈಕ್ವಲ್ ಟು 360. ಹಾಗೆಯೇ ಮುಂದಿನ ಲೆಕ್ಕ ಬಿ ಲೆಕ್ಕ, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಪ್ಲಸ್ ಡಬ್ಲ್ಯೂ ಇವುಗಳ ಮೊತ್ತವನ್ನ ಕಂಡು ಹಿಡಿಯಿರಿ ಅಂತ. ಸೊ ಈ ಹಿಂದಿನ ಲೆಕ್ಕದಲ್ಲಿ ಉಪಯೋಗಿಸಿದ ಹಾಗೆ ನಾವು ಇಲ್ಲಿ ಏನ್ ಮಾಡೋಣ, ಈ ಎಕ್ಸ್ ವೈ ಝೆಡ್ ಮತ್ತು ಡಬ್ಲ್ಯೂ ಕೋನಗಳ ಬೆಲೆಗಳನ್ನ ಕಂಡುಹಿಡಿಯೋಣ. ಸೊ ಇಲ್ಲಿ ತ್ರಿಭುಜ ಅಲ್ಲ, ಇದು ಚತುರ್ಭುಜವಾಗಿರೋದ್ರಿಂದ ಮೊದಲು ನಾವು ಈ ಕೋನವನ್ನ ಕಂಡುಹಿಡಿಬೇಕಾಗತ್ತೆ. ಸೊ ಈ ಕೋನವನ್ನ ಹೇಗೆ ಕಂಡುಹಿಡಿತೀರಾ?
ಚತುರ್ಭುಜದ 4 ಒಳಕೋನಗಳ ಮೊತ್ತ 360 ಡಿಗ್ರಿ. ಸೊ 360 ಡಿಗ್ರಿ ಆಗಿರೋದ್ರಿಂದ ಇವುಗಳನ್ನ ಕೂಡಿಸಿ ಅದನ್ನ 360ರಲ್ಲಿ ಕಳೆದ್ರೆ ನಮ್ಗೆ ಈ ಕೋನ ಸಿಗುತ್ತೆ. ನಾನು ಇದನ್ನ ಎ, ಬಿ, ಸಿ ಮತ್ತು ಡಿ ಅಂತ ಕರಿತೀನಿ. ಸೊ ಚತುರ್ಭುಜದ 4 ಒಳಕೋನಗಳ ಮೊತ್ತ ಇಸ್ ಈಕ್ವಲ್ ಟು 360 ಡಿಗ್ರಿ. ಇದನ್ನ ನಾನು ಎ ಅಂತ ಇಟ್ಕೊಳ್ತೀನಿ. ಎ ಅಂದ್ರೆ ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಪ್ಲಸ್ ಕೋನ ಡಿ ಇಸ್ ಈಕ್ವಲ್ ಟು 360. ಎ ಅಂದ್ರೆ 60, ಬಿ ಅಂದ್ರೆ ಎ, ಸಿ ಅಂದ್ರೆ 120, ಡಿ ಅಂತಂದ್ರೆ ಇಲ್ಲಿ 80 ಇಸ್ ಈಕ್ವಲ್ ಟು 360. ಸೊ 60 ಪ್ಲಸ್ 120 ಅಂದ್ರೆ 180, 180 ಪ್ಲಸ್ 80 ಅಂತಂದ್ರೆ 260. ಸೊ ಎ ಪ್ಲಸ್ 260 ಇಸ್ ಈಕ್ವಲ್ ಟು 360, ಅಥವಾ ಎ ಇಸ್ ಈಕ್ವಲ್ ಟು 360 ಮೈನಸ್ ಈ 260 ಈ ಕಡೆ ಬರುತ್ತೆ 260, ಅಥವಾ ಎನ ಬೆಲೆ ಎಷ್ಟಾಯ್ತು? 360ರಲ್ಲಿ 260 ಹೋದ್ರೆ 100 ಡಿಗ್ರಿ ಆಯ್ತು. ಸೊ ಎ ಕೋನದ ಅಳತೆಯನ್ನು ನಾವು ಕಂಡುಹಿಡಿದಾಯ್ತು. ಇವಾಗ ಎಕ್ಸ್, ವೈ, ಝೆಡ್ ಮತ್ತು ಡಬ್ಲ್ಯೂ ಕೋನದ ಬೆಲೆಗಳನ್ನ ಕಂಡುಹಿಡಿಯೋಣ. ಸರಳ ರೇಖೆಯ ಮೇಲಿನ ಪಾರ್ಶ್ವಕೋನಗಳ ಮೊತ್ತವು 180 ಡಿಗ್ರಿ ಆಗಿರುತ್ತದೆ ಎನ್ನುವಂತಹ ಹೇಳಿಕೆಯನ್ನು ಉಪಯೋಗಿಸಿಕೊಂಡು ಎಕ್ಸ್, ವೈ, ಝೆಡ್ ಮತ್ತು ಡಬ್ಲ್ಯೂಗಳ ಬೆಲೆಯನ್ನ ಕಂಡುಹಿಡಿಯೋಣ. ಎಕ್ಸ್ ಪ್ಲಸ್ 120 ಇಸ್ ಈಕ್ವಲ್ ಟು 180, ಅಥವಾ ಎಕ್ಸ್ ಇಸ್ ಈಕ್ವಲ್ ಟು 180 ಮೈನಸ್ 120. ಎಕ್ಸ್ ನ ಬೆಲೆ 60 ಡಿಗ್ರಿ. ಹಾಗೇನೆ ವೈ ಪ್ಲಸ್ 80 ಇಸ್ ಈಕ್ವಲ್ ಟು 180. y is equal to 180 minus 80. ಸೊ y is equal to ಎಷ್ಟಾಯ್ತು? 180ರಲ್ಲಿ 80 ಹೋದ್ರೆ 100 ಡಿಗ್ರಿ. ನಂತರ z ಪ್ಲಸ್ 60 is equal to 180, ಅಥವಾ z is equal to 180 minus 60. z is equal to 120. ನಂತರ w ಪ್ಲಸ್ a ಅಂದ್ರೆ ಎಷ್ಟಿಲ್ಲಿ? 100. w plus 100 is equal to 180, or w is equal to 180 minus 100, or w is equal to ಎಷ್ಟಾಯ್ತು? 80 ಡಿಗ್ರಿ. Therefore x plus y plus z plus w is equal to 60 plus 100 plus 120 plus 80, or this is equal to ಎಷ್ಟಾಯ್ತಿದು? 60 ಪ್ಲಸ್ 100 ಅಂದ್ರೆ 160, 160 ಪ್ಲಸ್ 120 ಅಂತಂದ್ರೆ 280, 280 ಪ್ಲಸ್ 80 ಅಂದ್ರೆ 360. ಸೊ ಇದರಿಂದ ನಾವು ಏನ್ ಕಾಣ್ತಾ ಇದೀವಿ ನೋಡಿ, ಹಿಂದಿನ ಲೆಕ್ಕದಲ್ಲೂ ಕೂಡ ಹೊರಕೋನಗಳ ಮೊತ್ತ 360 ಡಿಗ್ರಿ ಆಗಿತ್ತು. ಇಲ್ಲಿಯೂ ಕೂಡ ಈ ಲೆಕ್ಕದಲ್ಲಿಯೂ ಕೂಡ ಎಲ್ಲಾ ಬಹುಭುಜಾಕೃತಿಯ ಎಲ್ಲ ಹೊರಕೋನಗಳ ಮೊತ್ತ 360 ಡಿಗ್ರಿ ಆಗಿದೆ. ಇಲ್ಲಿಗೆ ಅಭ್ಯಾಸ 4.1 ಮುಕ್ತಾಯವಾಯಿತು.